ಸುಗಮ ಸಂಗೀತ ಕನ್ನಡದಲ್ಲಿ ಬಿಟ್ಟರೆ ಬೇರೆ ಯಾವ ಭಾಷೆಯಲ್ಲೂ ಇಲ್ಲ ಎಂದು ಹಿರಿಯ ಸಾಹಿತಿ ವೆಂಕಟರಾಜು ಹೇಳಿದರು. ನಗರದ ಚಾಮರಾಜೇಶ್ವರ ದೇವಸ್ಥಾನದ ಆವರಣದಲ್ಲಿ ಸ್ವರಸಿಂಚನ ಸಾಂಸ್ಕೃತಿಕ ಕಲಾ ಸಂಘ, ಜ್ಯೋತಿಗೌಡನಪುರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ರೋಟರಿ ಸಂಸ್ಥೆ ಸಹಯೋಗದಲ್ಲಿ ನಡೆದ ಗಡಿನಾಡು ಸುಗಮ ಸಂಗೀತೋತ್ಸವ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಸುಗಮ ಸಂಗೀತ ಭಾರತದ ಯಾವುದೇ ರಾಜ್ಯಗಳಲ್ಲಿ ಇಲ್ಲ, ಯಾವ ರಾಜ್ಯದಲ್ಲಿಯೂ ಸುಗಮ ಸಂಗೀತ ಪದ್ಧತಿ ಇಲ್ಲ ಅಥವಾ ಈ ಒಂದು ಪ್ರಕಾರದ ಬೇರೆ ಯಾವ ಭಾಷೆಯಲ್ಲೂ ಇಲ್ಲ, ಕನ್ನಡದಲ್ಲಿ ಮಾತ್ರ ಇದೆ. ಮಹಾರಾಷ್ಟ್ರದಲ್ಲಿ ನಾಟ್ಯ ಸಂಗೀತ ಇದೆ, ಇಲ್ಲಿ ಮಾತ್ರ ನಮ್ಮ ಕವಿಗಳು ಹಾಡುವುದನ್ನು ಜನಮಾನಸದತ್ತ ತೆಗೆದುಕೊಂಡು ಹೋಗಿರುವುದು ಸುಗಮ ಸಂಗೀತದ ಕಲಾವಿದರು ಎಂದು ಹೇಳಿದರು. ಸುಗಮ ಸಂಗೀತಕ್ಕೆ ಭದ್ರ ಅಡಿಪಾಯ ಹಾಕಿದವರು ಬಹಳಷ್ಟು ಜನ ಇದ್ದಾರೆ. ಅದರಲ್ಲಿ ಪ್ರಮುಖರಾದವರು ಪಿ. ಕಾಳಿಂಗರಾಯರು. ಅವರು ಸುಗಮ ಸಂಗೀತಕ್ಕೆ ಭದ್ರವಾದ ಅಡಿಪಾಯವನ್ನು ಹಾಕಿದರು. ಅವರಿಗೆ ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ, ಜಾನಪದ, ಯಕ್ಷಗಾನ ಸಂಗೀತ, ನಾಟಕದ ಸಂಗೀತ ಅವರಿಗೆ ಗೊತ್ತಿತ್ತು. ಇಷ್ಟು ಸಂಗೀತ ಗೊತ್ತಿದ್ದರೂ ಅವರು ಕೂಡ ತಮ್ಮ ಇಡೀ ಜೀವನವನ್ನು ಸುಗಮ ಸಂಗೀತಕ್ಕೆ ತೆರೆದುಕೊಂಡರು. ಅಲ್ಲಿ ಎಲ್ಲ ಅನುಭವಗಳು ಸುಗಮ ಸಂಗೀತಕ್ಕೆ ಅಳವಡಿಸಿದರು. ಚೆನ್ನಾಗಿ ಹಾಡಿದರು, ಸ್ವರ ಸಂಯೋಜನೆ ಮಾಡಿದರು. ನಿಜ, ಆದರೆ ಎಷ್ಟು ಕವಿಗಳು ಹಾಡುಗಳನ್ನು ಅವರು ಪತ್ತೆ ಮಾಡಿದರು ಎಂದರು. ಗುರುವಂದರೆ ಸಂಗೀತ ನಿರ್ದೇಶಕ ಎ.ಎಸ್. ಪ್ರಸನ್ನಕುಮಾರ್, ಅಂತಾರಾಷ್ಟ್ರೀಯ ಗಾಯಕ ಸಿ.ಎಂ. ನರಸಿಂಹಮೂರ್ತಿ, ರಾಜ್ಯಮಟ್ಟದ ಜ್ಯೋತಿಬಾ ಫುಲೆ ಪ್ರಶಸ್ತಿ ಪುರಸ್ಕೃತರಾದ ನಂಜುಂಡಯ್ಯ, ಅಂತಾರಾಷ್ಟ್ರೀಯ ಕಲಾವಿದ ಡಾಕ್ಟರ್ ಆರ್. ಸೋಮರಾಜು, ಸುಗಮ ಸಂಗೀತ ಗಾಯಕ ಲತಾ ಪುಟ್ಟಸ್ವಾಮಿ ಅವರಿಗೆ ಗುರುವಂದನೆ ಸಲ್ಲಿಸಲಾಯಿತು. ಭಾರತ ಸೇವಾದಳದ ಜಿಲ್ಲಾಧ್ಯಕ್ಷ ವೆಂಕಟ ನಾಗಪ್ಪ ಶೆಟ್ಟಿ ಅಧ್ಯಕ್ಷತೆ ವಹಿಸಿದರು. ನಗರಸಭಾ ಸದಸ್ಯರಾದ ಆರ್.ಪಿ. ನಂಜುಂಡಸ್ವಾಮಿ, ಎಂ. ಮಹೇಶ್ ಮಾತನಾಡಿದರು. ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಜಿಲ್ಲಾಧ್ಯಕ್ಷ ಬಿ. ಬಸವರಾಜು, ಸೇವಾ ಭಾರತಿ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಂಶುಪಾಲ ರಾಧಿಕಾ ಗುಪ್ತಾ, ದೈಹಿಕ ಶಿಕ್ಷಕ ನಾರಾಯಣ, ಸ್ವರಸಿಂಚನ ಸಾಂಸ್ಕೃತಿಕ ಕಲಾ ಸಂಘದ ಅಧ್ಯಕ್ಷ ಜೆ.ಬಿ. ಮಹೇಶ್, ಕಾರ್ಯದರ್ಶಿ ಬಿ. ರಾಜೇಶ್, ಗಾಯಕರಾದ ಅರುಣ್ ಕುಮಾರ್, ಕೆ. ನಟರಾಜು, ಲತಾ ಪುಟ್ಟಸ್ವಾಮಿ, ಪ್ರಕೃತಿ ಕುಮಾರ್, ಅಮ್ಮನಪುರ, ನಾಗಮ್ಮ ಹಾಗೂ ಶಿಬಿರಾರ್ಥಿಗಳು ಹಾಜರಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ್, ಪ್ರಜಾಪವರ್ ಟಿವಿ, ಚಾಮರಾಜನಗರ. ತರಬೇತಿಯನ್ನು ಪಡೆದಿರ್ತಕ್ಕಂಥ ಮಕ್ಕಳು ಮತ್ತು ಎಲ್ಲ ಸುದ್ದಿ ಮಾಧ್ಯಮ ಪ್ರತಿನಿಧಿಗಳು ನಿಜವಾಗ್ಲೂ ಸ್ವರಸಿಂಚನ ಜ್ಯೋತಿಗೌಡಪುರದ ಜೆ.ಬಿ. ಮಹೇಶ್ ಅಂಡ ಸ್ನೇಹಿತರು ಸುಗಮ ಸಂಗೀತಕ್ಕೆ ಒತ್ತು ಕೊಟ್ಟಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯ. ವೆಂಕಟೇಶ್ ಸರ್ ಹೇಳಿದ್ರು, ಇವತ್ತಿನ ಚಿತ್ರಮಂದಿರಗಳಲ್ಲಿ ಚಲನಚಿತ್ರ ಹಾಡುಗಳು ಅಬ್ಬರವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೂಲ ಗೀತೆಗಳಿಗೆ ಪ್ರಾತಿನಿಧ್ಯ ಆಗಿದೆ ಅಂತ ಹೇಳಿದ್ರು. ಅದು ವಿಷಾದನೀಯ. ಈಗಾಗಲೇ ಇಂಥ ಒಂದು ಸುಗಮ ಸಂಗೀತವನ್ನು ಜೆ.ಬಿ. ಮಹೇಶ್ ಅಂಡ್ ಬ್ರದರ್ಸು ಇಲ್ಲಿ ಬುನಾದಿಯನ್ನು ಆರಂಭಿಸ್ತೀವಿ ಅಂತೇಳಿ 3 ದಿನದ ತರಬೇತಿಯನ್ನು ಮಾಡಿ ಇವತ್ತು ಸಕ್ಸಸ್ಫುಲ್ ಆಗಿ ಮಕ್ಕಳು ನಮ್ಮ ಮುಂದೆ ಆಡಿದ್ದಾರೆ. ಅವ್ರನ್ನ ನೋಡಿದ್ರೆ ಮುಂದೊಂದು ದಿನ ಚಾಮರಾಜನಗರ ಜಿಲ್ಲೆಯ ಕರ್ನಾಟಕವನ್ನು ಪ್ರತಿನಿಧಿಸ್ತಕ್ಕಂಥ ದೊಡ್ಡ ತಲೆಮಾರುಗಳಾಗಿ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ, ಹೀಗೆ ಈ ಸ್ವರಸಿಂಚನ ಸಾಂಸ್ಕೃತಿಕ ಕಲಾಮಂದಿರ ಜ್ಯೋತಿಗೌಡಪುರದ ಸ್ನೇಹಿತರು ಚಾಮರಾಜನಗರದ ಒಳಗಡೆ ಎಲ್ಲ ಹಿರಿಯ ಕಲಾವಿದರನ್ನ ಒಗ್ಗೂಡಿಸ್ಕೊಂಡು ಇಂಥ ಒಂದು ಸಾಹಸಕ್ಕೆ ಕೈ ಹಾಕಿದೆ. ನಿಮ್ಮ ಈ ಸಾಹಸಕ್ಕೆ ನಾನು ಮೆಚ್ಚುತ್ತೇನೆ ಮತ್ತು ಪ್ರೋತ್ಸಾಹವನ್ನು ಮಾಡ್ತೀನಿ ಅಂತ ಹೇಳ್ತಾ ನನ್ನನ್ನು ಸಹ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ ಜಾನಪದಕ್ಕೆ ಮತ್ತು ಕಲೆಗಳಿಗೆ ವಿಶೇಷವಾದ ಒಂದು ಸ್ಥಾನಮಾನವನ್ನು ಕೊಟ್ಟಂಥ ಒಂದು ಜಿಲ್ಲೆ ಅಂತ ಹೇಳಿದ್ರೆ ಅದು ನಮ್ಮ ಚಾಮರಾಜನಗರ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಬೋದು. ಯಾಕಪ್ಪ ಅಂತ ಹೇಳಿದ್ರೆ ಕರ್ನಾಟಕಕ್ಕೆ ಕಲೆಯಲ್ಲಿ ವಿಶೇಷವಾಗಿ ರಾಜ್ಕುಮಾರ್ ಅಂತವ್ರನ್ನ ಕೊಟ್ಟಂತಹ ಒಂದು ಜಿಲ್ಲೆಯ ಒಂದು ಹೆಗ್ಗಳಿಕೆ ನಮ್ಮ ಚಾಮರಾಜನಗರ. ಹಾಗಾಗಿ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಪೋಷಕರು, ಬಂಧು ಭಗಿನಿಯರಿಗೆ ನನ್ನ ಒಂದು ಮನವಿ ಮತ್ತು ಕಳಕಳಿ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ ಮಕ್ಕಳು ಸಹ ನಮ್ಮ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಒಳ್ಳೆಯ ಹೆಸರನ್ನ ಗಳಿಸಲಿ ಅನ್ನೋದು ನನ್ನ ಆಶಯ. ಯಾಕಂದರೆ ನಮ್ಮ ಅಣ್ಣ ಸಿ.ಎಂ. ನರಸಿಂಹಮೂರ್ತಿ ಅಣ್ಣ ಕೂತಿದ್ದಾರೆ, ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರು. ಬಹುಶಃ ನಮ್ಮ ಚಾಮರಾಜನಗರದಲ್ಲಿ ಇವರೊಬ್ಬರೇ ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರು. ಇವರ ಹಾದಿಯಲ್ಲಿ ಇನ್ನೂ ಹಲವಾರು ಜನ ನಮ್ಮ ಚಾಮರಾಜನಗರದಲ್ಲಿ ಉಗಮವಾಗಲಿ ಮತ್ತು ಇನ್ನೂ ನಮ್ಮ ಚಾಮರಾಜನಗರ ಜಿಲ್ಲೆಗೆ ಒಳ್ಳೆಯ ಹೆಸರನ್ನ ತಗೊಂಡ್ಬರಲಿ ನಮ್ಮ ಪ್ರೀತಿಯ ಮಕ್ಕಳು ಅಂತ ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಒಂದೆರಡು ಮಾತನಾಡಲು ಅವಕಾಶ ಮಾಡಿ ಅರ್ಥ ಮಾಡಿಕೊಂಡು ಒಂದು 5 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೀನಿ. 5 ನಿಮಿಷದ ಒಳಗಡೆ ನನ್ನ ಮಾತನ್ನು ಮುಗಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಒಂದು, ಈ ಸುಗಮ ಸಂಗೀತ ಅನ್ನೋದು ಭಾರತದ ಯಾವ ಬೇರೆ ರಾಜ್ಯದಲ್ಲೂ ಇಲ್ಲ. ಯಾವ ರಾಜ್ಯದಲ್ಲಿಯೂ ಈ ಸುಗಮ ಸಂಗೀತ ಅನ್ನುವ ಈ ಒಂದು ಪದ್ಧತಿ ಅಥವಾ ಈ ಒಂದು ಪ್ರಕಾರ ಬೇರೆ ಯಾವ ಭಾಷೆಯಲ್ಲೂ ಇಲ್ಲ. ಕನ್ನಡದಲ್ಲಿ ಮಾತ್ರ ಇದೆ. ಮಹಾರಾಷ್ಟ್ರದಲ್ಲಿ ನಾಟ್ಯ ಸಂಗೀತ ಅಂತಾರೆ. ನಾಟ್ಯ ಸಂಗೀತ ಅನ್ನೋದು ಬೇರೆ, ನಾಟಕದ ಸಂಗೀತ ಅದನ್ನು ತುಂಬ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಇಲ್ಲಿ ಮಾತ್ರ
ನಮ್ಮ ಕವಿಗಳ ಹಾಡುಗಳನ್ನು ಜನಮಾನಸದಂಗ ತೆಗೆದುಕೊಂಡು ಹೋಗಿರೋರು ಈ ಸುಗಮ ಸಂಗೀತದ ಕಲಾವಿದರು. ಇದಕ್ಕೆ ಭದ್ರವಾದ ಅಡಿಪಾಯವನ್ನು ಹಾಕಿದವರು ಬಹಳಷ್ಟು ಜನ ಇದ್ದಾರೆ. ಅದರಲ್ಲಿ ಬಹಳ ಪ್ರಮುಖರಾದವರು ಪಿ ಕಾಳಿಂಗರಾಯರು ಸುಗಮ ಸಂಗೀತಕ್ಕೆ ಭದ್ರವಾದ ಅಡಿಪಾಯವನ್ನು ಹಾಕಿದರು. ಕಾಳಿಂಗರಾಯರಿಗೆ ಹಿಂದೂಸ್ತಾನಿ ಸಂಗೀತ ಗೊತ್ತಿತ್ತು, ಕರ್ನಾಟಕ ಸಂಗೀತ ಗೊತ್ತಿತ್ತು, ಜಾನಪದ ಯಕ್ಷಗಾನದ ಸಂಗೀತ ಅವ್ರಿಗೆ ಗೊತ್ತಿತ್ತು, ನಾಟಕದ ಸಂಗೀತ ಅವ್ರಿಗೆ ಗೊತ್ತಿತ್ತು. ಇಷ್ಟು ಸಂಗೀತ ಗೊತ್ತಿದ್ದರೂ ಕೂಡ ಅವರು ತಮ್ಮ ಇಡೀ ಜೀವನವನ್ನು ಸುಗಮ ಸಂಗೀತಕ್ಕೆ ತೆಗೆದುಕೊಂಡ್ರು. ಅಲ್ಲಿಯ ಎಲ್ಲ ಅನುಭವಗಳನ್ನು ಸುಗಮ ಸಂಗೀತಕ್ಕೆ ಅಳವಡಿಸಿದರು. ಅವರು ಚೆನ್ನಾಗಿ ಹಾಡಿದ್ರು, ಸ್ವರ ಸಂಯೋಜನೆ ಮಾಡಿದ್ರು ನಿಜ. ಆದರೆ ಎಷ್ಟು ಕವಿಗಳ ಹಾಡುಗಳನ್ನು ಅವರು ಪತ್ತೆ ಮಾಡಿದ್ರು, ಹಾಡಿದ್ರು, ಅದನ್ನ ಜನಮಾನಸದಲ್ಲಿ ಕೊಂಡೊಯ್ದರು. ಆಗ ಇವತ್ತು ಇಲ್ಲಿರೋಷ್ಟು ಉಪಕರಣಗಳಾಗಲಿ ಇಷ್ಟು ಅನುಕೂಲಗಳಾಗಲಿ ಇರಲಿಲ್ಲ. ಅವರು ಬೇರೆ ಊರಿನಲ್ಲಿ ಬಂದು ಹಾಡಿದಾಗ ಅವರು ಯಾರಾದರೂ ಸ್ಪಾನ್ಸರ್ಸ್ ಇದ್ದರೆ ಇನ್ಸ್ಟ್ರೂಮೆಂಟ್ಸ್ ಕೊಟ್ಟಿರೋದು, ಇಲ್ಲದೆ ಹೋದರೆ ಈ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಬಂದರೆ ಆ ಊರಲ್ಲಿರುವಂಥ ತಬಲಿಸ್ಟು, ಆ ಊರಲ್ಲಿರುವಂಥ ಹಾರ್ಮೋನಿಯಮಿಸ್ಟ್ನ ಇಟ್ಕೊಂಡು ಕಾರ್ಯಕ್ರಮವನ್ನು ಮಾಡೋದು. ಆಮೇಲೆ ಅದು ಗುಬ್ಬಿ ಕಂಪ್ನಿಗೆ ಸಂಬಂಧ ಇತ್ತು. ಗುಬ್ಬಿ ಕಂಪ್ನಿ ಎಲ್ಲಿ ಬಂದರೂ ಕೂಡ ಅದೊಂದು ಕಾರ್ಯಕ್ರಮ ಕೊಡೋದು. ಆ ಗುಬ್ಬಿ